ನೋಡಿ ಇವತ್ತೆ ಕ್ಯಾಂಟೀನ್. ಏ ಸತ್ಯ ಚಂದ ಉಂಟು. कसे दिसता पेपर कॅनव्हास ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ ಟ್ರೆಂಡಿಂಗ್ ಝೂಡಿಯೋದು ಟಾಪ್ ಎಲ್ಲ ಸ್ಟೈಲ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಥರ್ಸ್ಡೇ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇಡೀ ದಿನದ ವ್ಲಾಗ್ ಮಾಡಲಿಕ್ಕೆ ಕಷ್ಟ. ಇವತ್ತು ಮಳೆ ಜೋರಾಗಿರೋದ್ರಿಂದ ನಮ್ಮ ಊರಲ್ಲಿ ನಮಗೆ ರಜೆ ಸಿಕ್ಕಿದೆ ಶಾಲೆಗೆ. ಅದಕ್ಕೋಸ್ಕರ ತುಂಬ ಕೆಲಸ ಪೆಂಡಿಂಗ್ ಉಂಟು. ಅದಕ್ಕೆ ನಾವು ಹೊರಟಿದ್ದೇವೆ, ನಾನು ಅಮ್ಮ ಅಪ್ಪ ಎಲ್ಲ ಹೊರಟಿದ್ದೇವೆ. ಫಸ್ಟ್ ಥರ್ಸ್ಡೇ ಆದ ಕಾರಣ ಇನ್ಫೆಂಟ್ ಜೀಸಸ್ ಟ್ರೈನಿಗೆ ಹೋಗುವ ಅಂತ ಅಪ್ಪನ ಜೊತೆನೇ ಹೊರಟದ್ದು. ಅಪ್ಪ ನಮಗೆ ಇಲ್ಲಿ ಚರ್ಚ್ಗೆ ಡ್ರಾಪ್ ಮಾಡಿದರು. ಇಲ್ಲಿ ಹೋದರೆ ಗೊತ್ತುಂಟಲ್ಲ, ತುಂಬ ಸಮಾಧಾನ ಆಗುತ್ತೆ, ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಸೊ ಹಾಗೆ ಇರಬೇಕಾದ್ರೆ ಅಮ್ಮನಿಗೆ ನೋಡಿ ಇಲ್ಲಿ ಯಾವುದೋ ಒಂದು ಹೂವಿನ ಸಣ್ಣ ತುಂಡು ಸಿಕ್ಕಿತ್ತು. ಅದರಲ್ಲಿ ಏನೋ ಬಿಂದಿಯನ್ನು ಇಡ್ತಿದ್ದಾರೆ. ಅದೇನು ಅಂತ ತಿಳ್ಕೊಳ್ಳೋಣ ಬನ್ನಿ. ಕಲರ್ ಬರ್ತದಾ? ಓ ಹೀಗೆ ಹಾಕಿ ಹೋಗ್ತಾ ಇದ್ದೇವೆ ಶಾಲೆಗೆ. ಹೌದಾ? ಅಮ್ಮನ ನೋಡಿ, ನ್ಯಾಚುರಲ್ ಬಿಂದಿ. ಕಲರ್ ಒಳ್ಳೇದುಂಟಲ್ಲ ನೋಡಿ. ಇಷ್ಟು ಸಿಕ್ಕಿತ್ತು. ಇದು ಅಮ್ಮನ ನ್ಯಾಚುರಲ್ ಬಿಂದಿ ಅಂತ ಅಲ್ಲ? ಇಲ್ಲಿ ಒಂದು ನಿಮಿಷ, ನನಗೆ ಬಿಂದಿ ಹಾಕಿದ್ರು ನೋಡಿ, ಉಂಟು ಇನ್ನು ಕೂಡ. ಓ ಕಲರ್ ಉಳಿತದೆ, ಲಾಲ್ ಗಂಧ ಥರ ಉಂಟದು. ಇನ್ನೊಂದು ತೆಗೆದ್ರು ಅವರು, ಇನ್ನೊಂದು ಬಿಂದಿಯ ನೋಡಿ. ವಾವ್, ಡಾರ್ಕ್ ಕಲರ್. ಏ ಸತ್ಯ ಚಂದ ಉಂಟು. ಎಂತ ಹೇಳಿದೆ ಗಿಡಕ್ಕೆ? ನನಗೆ ನೆನಪು ಮರ್ತು ಬಿಟ್ಟೆ ಅದ್ರದ್ದು ಹೆಸರು. ಅಮ್ಮ ಬಿಂದಿ ಹಾಕಿ ನಮ್ಮ ಮನೆ ನನ್ನ ಔಟ್ಫಿಟ್ಗೆ ಮ್ಯಾಚ್ ಆಗ್ತದೆ ಗೊತ್ತಿಲ್ಲ. ಗಿಡ ತೆಗೆದು ಮತ್ತೆ ಇಲ್ಲಿ ಉಂಟದ್ರ ಬಳ್ಳಿ ನೋಡಿ, ಕಾಣ್ತಾ ಉಂಟು, ಅಲ್ಲಿ ಬಳ್ಳಿ ಉಂಟದ್ರ. ಸೊ ನಾವು ಬಿಕನಗಟ್ಟಿ ಸ್ವಚ್ಛಗೆ ಬಂದಿದ್ವಿ. ಈಗ ಮನೆಗೆ ವಾಪಸ್. ಮನೆಗಲ್ಲ, ತುಂಬ ಕೆಲಸ ಉಂಟು. ಈಗ ಟೈಮ್ ಆಗಿರೋದು 10:30. ಇಲ್ಲಿಂದ ನೋಡಿ ಅಮ್ಮ ಬಿಂದಿ ಇಟ್ಟದ್ದು ನೋಡಿ. ಅಪ್ಪ ಇಲ್ಲಿ ಟ್ರಾಫಿಕ್ ಡ್ಯೂಟಿ ಮಾಡ್ತಾ ಇದ್ದಾರೆ. ಟ್ರಾಫಿಕ್ ವಾರ್ಡನ್ ಆಗಿ ಸೇವೆ ಸಲ್ಲಿಸ್ತಾರೆ. ಹಾಗೆ ನೋಡಿ, ಎಲ್ಲಿ ಗೊತ್ತುಂಟ, ಇಲ್ಲಿ ಬಿಕನಗಟ್ಟಿ ಚರ್ಚ್ ಬಂದರೆ ಈಗ ಚಹಾ ಕುಡಿಲಿಕ್ಕೆ ಹೋಗುವ ಹೇಳ್ತಾರೆ. ಅದಕ್ಕೆ ಕಾಯಿದು ಚಹಾ ಕುಡಿದು ಮತ್ತೆ ಸ್ವಲ್ಪ ಶಾಪಿಂಗ್ ಉಂಟು, ಹಾಗೆ ಹೋಗುವ ಅಂತ. ಮಳೆಯಲ್ಲಿ ಒದ್ದೆ ಆಗಿ ಅವಸ್ಥೆ ನೋಡಿ. ಇಲ್ಲಿ ಸಮಾಜ ಸೇವೆ ಅಂತ ಮಾಡೋದು. ಇವರಿಗೆ ಭಾರಿ ಖುಷಿ ಗಂಡನ ನೋಡಿ. ಮಂಗಳೂರು ಮಳೆ. ಇಲ್ಲಿ ನೀರು ನೋಡಿ. ಇದೊಂದು ಆ್ಯಕ್ಚುಲಿ ಸಣ್ಣ ಕ್ಯಾಂಟೀನ್ ಆಯಿತಾ, ಸಂತೋಷ್ ಭವನ ಅಂತ. ಇದಿರೋದು ಬಿಕರ್ನಕಟ್ಟೆಯಲ್ಲಿ, ಇಲ್ಲಿ ಚರ್ಚ್ ಸ್ವಲ್ಪ ಎದುರುಗಡೆ ಇಲ್ಲಿರೋದು. ಬಟ್ ಫುಡ್ ಅಂತೂ ಇಲ್ಲಿ ಸೂಪರ್ ಆಗಿರುತ್ತೆ ನೋಡಿ. ನಾನು ಬನ್ಸ್ ತಗೊಂಡೆ, ಈಗ ಟೇಸ್ಟ್ ಮಾಡುವ. ಅರೆ ಬರೇ ಆ ವಿಡಿಯೋದು ಗಲ್ತದೈತೆ, ವಿಡಿಯೋದು ಗಲ್ತ ನೋಡಿ. ಇವತ್ತೆ ಕ್ಯಾಂಟೀನ್ ನಮ್ಮ ಸಬ್ಸ್ಕ್ರೈಬರ್ ಅವರು. ನೀವು ಇಲ್ಲಿ ವಿಸಿಟ್ ಮಾಡ್ಬೋದು. ಹೋಮ್ ಮೇಡ್ ಫುಡ್ಡೇ ಸಿಗೋದು ಎಲ್ಲ ಆಯಿತಾ. ಬ್ರೇಕ್ಫಾಸ್ಟ್ ಐಟಮ್ ಐ ಥಿಂಕ್ ಬೆಳಿಗ್ಗಿರುತ್ತೆ, ಮಧ್ಯಾಹ್ನ ಇರೋದಲ್ವಾ ಏನೋ. ಬಟ್ ಬ್ರೇಕ್ಫಾಸ್ಟ್ ಐಟಮ್ ಎಲ್ಲ ಸೂಪರ್ ಆಗಿ ಸಿಗುತ್ತೆ, ಎಲ್ಲ ಹೋಮ್ ಮೇಡ್ ನೋಡಿ. ಇದು ಬಿಕರ್ನಕಟ್ಟೆ ಅಟೇಲ್ ಕುಡ್ಲ ಅದರ ಸೈಡ್ ಇರೋದು. ಸೊ ಅಲ್ಲಲ್ಲಿ ಗುಡ್ಡ ಕುಸಿತ ಆಗಿದೆ ಮಳೆಯಿಂದಾಗಿ, ನೋಡ್ಬೋದು. ಫುಲ್ ಟ್ರಾಫಿಕ್ ಆಯಿತಾ. ಕೆಪಿಟಿಯಿಂದ ಬಿಜಯ್ ರೋಡಿಗೆ ಬರುವಲ್ಲಿ ಗುಡ್ಡ ಬಿದ್ದಿದೆ ಅಂತೆ. ಸೊ ನೋಡಿ, ಮೌಂಟ್ ಕಾಮೆಲ್ ಸ್ಕೂಲ್ ಹತ್ರ ಕೂಡ ಏನೋ ಆಗಿದೆ ಪ್ರಾಬ್ಲಮ್. ಸೊ ಇವತ್ತು ಮ್ಯಾಂಗ್ಳೂರಲ್ಲಿ ಫುಲ್ ಬ್ಲಾಕ್. ರಾಂಗ್ ಡೇ ಬಂದ್ವಾ ಗೊತ್ತಿಲ್ಲ. ನಾನು ಮಾತಾಡೋದು ನಿಮಗೆ ಕೇಳಿಸ್ತಾ ಉಂಟು ಅದು ಗೊತ್ತಿಲ್ಲ. ಆ ಸೈಡ್ ನೋಡಿ ಬ್ಲಾಕ್, ಆ ಸೈಡ್ ಕೂಡ ಬ್ಲಾಕ್. ಇನ್ನೊಂದು ಮೋಡ ಆಗಿದೆ ನೋಡಿ, ಎಲ್ಲ ಕಡೆ ಬ್ಲಾಕ್. ಅದು ಬಿಟ್ಟು ನಮ್ಮ ಕುಡ್ಲದ ಗುಂಡಿಗಳು ನೋಡಿ, ಅಲ್ಲಿ ರೋಡ್ ನೋಡಿ ಮಣ್ಣು ಉಂಟಾ ನೋಡಿ, ಹೋಗೋದೇ ಕಷ್ಟ. ಮೊಬೈಲ್ ಸ್ಟೇಟ್ ಹಿಡಿಲಿಕ್ಕೆ ಆಗ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಅವಸ್ಥೆ ನೋಡಿ, ಇದು ಬೀಳುವ ಪರಿಸ್ಥಿತಿಯಲ್ಲಿ ಉಂಟು.
ರೋಡ್ ಕನ್ಸ್ಟ್ರಕ್ಷನ್ ಅಂತ ಅಲ್ಲಿ ಇಲ್ಲಿ ಮಣ್ಣು ತೆಗೆದು ರಾಂಗ್ ಡೇ ಬಂದು ಹೊರಗಡೆ ಗೊತ್ತಿಲ್ಲ, ಎಲ್ಲ ಕಡೆ ಬ್ಲಾಕ್. ನೋಡುವ ಅಮ್ಮ ಎಂತ ಹೇಳುದು, ಇದು ಹಾಗೆ ಮಳೆ ಬಂದ್ರೆ ಉಂಟಲ್ಲ ಅದು ಗುಡ್ಡ ಕುಸಿತದೆ. ಅದು ನಿನ್ನೆ ಈಗ ನೋಡಿದ್ದಲ್ಲ ನಾವು. ಹೌದಲ್ಲ, ಅರ್ಧ ಹೋಗಿದೆ ಅಲ್ಲಿ ಮಣ್ಣು. ಮುಕ್ಕಾಲು ನಿಂತಿದೆ ಬೀಳ್ಲಿಕ್ಕೆ. ಯಾರಿಗೂ ಹಾನಿ ಆಗದಿದೆ ಸಾಕು, ನೀವು ಆದಷ್ಟು ಸೇಫ್ ಆಗಿರಿ. ರೋಡಲ್ಲೆಲ್ಲ ನೀರು ಡ್ರೈನೇಜ್ ಇದು ನೀರು ರೋಡಿಗೆ ಬರ್ತದೆ. ಡ್ರೈನೇಜ್ ಫೆಸಿಲಿಟಿ ಸರಿ ಇಲ್ಲ, ಯಾರಿಗೆ ಹೇಳುದಲ್ಲ, ಅದು ನೋಡಿ ಸ್ಮೆಲ್ ಬರ್ತಾ ಉಂಟು ಹೋಗ್ಲಿಕ್ಕೆ. ಅಲ್ಲಿಂದ ನೆಕ್ಸ್ಟ್ ನಾವು ಹೋದದ್ದು ಲೆನ್ಸ್ ಕಾರ್ಟಿಗೆ. ನಂದೊಂದು ಸ್ಪೆಕ್ಸ್ ಲಾಸ್ಟ್ ಟೈಮ್ ತಗೊಂಡದ್ದು ಫ್ರೇಮ್ ಸ್ವಲ್ಪ ಲೂಸ್ ಆಗಿತ್ತು, ಸೊ ಅದರ ಫಿಟ್ಟಿಂಗನ್ನು ಕರೆಕ್ಟ್ ಮಾಡಿ ಬರುವ ಅಂತ ಲೆನ್ಸ್ ಕಾರ್ಟಿಗೆ ಹೋದ್ವಿ. ಹಾಗೆ ಅವರು ಅದನ್ನು ಸರಿ ಮಾಡುವ ಸಮಯದಲ್ಲಿ ಸ್ವಲ್ಪ ಗಾಗಲ್ಸನ್ನೆಲ್ಲ ಟ್ರೈ ಮಾಡಿದೆ. ಹೊಸ ಕಲೆಕ್ಷನ್ ಬಂದಿದೆ, ಇವರದ್ದು ಸೇಲ್ ಕೂಡ ನಡೀತಾ ಉಂಟು. ಸೊ ನೀವು ಕೂಡ ವಿಸಿಟ್ ಮಾಡ್ಬೋದು. ಟ್ರೈ ಮಾಡಿ, ಏನೋ ಡಿಫ್ರೆಂಟ್ ಉಂಟು. ಓಪನ್ ದಿಸ್, ಟ್ರೈ ಮಾಡುವ. ದಿಸ್ ಇಸ್ ನೈಸ್. And this is good. How is this one? This is good. ये कशा? ये तो चंदन. Done. Wait. This is my outfit check for today. Let's see. Big one. It's on now. Gold with black. This is nice. Nice color match ಆಗುತ್ತೆ ನನ್ನ skin tone. Huh? ಸುಬೀದಿಸ್ತಾ. ಅಲ್ಲಿಂದ ನೆಕ್ಸ್ಟ್ ಹೋದದ್ದು ವಾಚ್ ರಿಪೇರಿ ಶಾಪಿಗೆ. ಅಪ್ಪನ ವಾಚ್ ಇದು ಬ್ಯಾಟ್ರಿ ಹಾಳಾಗಿತ್ತು, ಸೊ ಅದಕ್ಕೆ ಬ್ಯಾಟ್ರಿ ರಿಪ್ಲೇಸ್ಮೆಂಟಿಗೆ ಅಂತ ಇಲ್ಲಿ ಹೋಗಿದ್ದೆ. ಈ ಶಾಪಲ್ಲಂತೂ ಸರ್ವಿಸ್ ತುಂಬಾನೇ ಒಳ್ಳೇದುಂಟು. ನಾನು ಎವ್ರಿ ಟೈಮ್ ಇಲ್ಲೇ ಹೋಗೋದು ವಾಚ್ ರಿಪೇರಿಗೆ. ಇದಿರುವುದು ಹಂಪನಕಟ್ಟದ ಕುಲ್ಯಾಡಿ ಕಟ್ಸ್ ಅಪೋಸಿಟ್ ಅಲ್ಲಿ. ವಾಚ್ ರಿಪೇರಿ ಶಾಪಿಗೆ ಬಂದಿದ್ದೀವಿ. ಅಪ್ಪನ ವಾಚ್ ಬ್ಯಾಟ್ರಿ ಹೋಗಿದೆ, ಅದಕ್ಕೆ ಬ್ಯಾಟ್ರಿ ರಿಪ್ಲೇಸ್ಮೆಂಟ್. ಆ್ಯಕ್ಚುಲಿ ಈ ವಾಚ್ ನನ್ನ ಮದುವೆ ಟೈಮಲ್ಲಿ ನನ್ನ ಅಪ್ಪನಿಗೆ ಗಿಫ್ಟ್ ಮಾಡಿರುವಂಥದ್ದು. ಅದರ ಗ್ಲಾಸ್ ಕೂಡ ಹೋಗಿದೆ, ಅದು ರಿಪ್ಲೇಸ್ ಮಾಡಬೇಕಾದ್ರೆ 3 days ಆಗುತ್ತೆ ಅಂತ ಹೇಳಿದರು. ಅದಕ್ಕೆ ಹಾಗೆ ತಗೊಂಡು ಬಂದೆ. ಅವರಿಗೆ ಅರ್ಜೆಂಟಾಗಿ ವಾಚ್ ಬೇಕಿತ್ತಲ್ವ, ಅದಕ್ಕೆ ಬ್ಯಾಟ್ರಿ ರಿಪ್ಲೇಸ್ ಮಾಡಿ ತಗೊಂಡು ಬಂದೆ, ನೆಕ್ಸ್ಟ್ ಟೈಮ್ ಬರುವಾಗ ಕೊಡುವ ಅಂತ. ನೆಕ್ಸ್ಟ್ ಇಲ್ಲಿ ಹತ್ತಿರದಲ್ಲಿ ಕುಲಾಡಿ ಕಟ್ಸ್ ಶಾಪಿನ ಸೈಡಿಗೆ ಸ್ಟ್ರೀಟ್ ಶಾಪಿಂಗ್ ಇದೆ. ಇವರಲ್ಲಿ ಅಂತೂ ಕುರ್ತಾ ಕಲೆಕ್ಷನ್ ಒಳ್ಳೆದಿರುತ್ತೆ. ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಕೂಡ ನೋಡಿರ್ತೀರ, ನಾವು ಇವರಿಂದಲೇ ತಗೊಂಡದ್ದು. ಎನಿ ಟಾಪ್ ಜಸ್ಟ್ ಫಾರ್ ₹200. ಸೊ ಈ ಒಂದು ಶಾರ್ಟ್ ಟಾಪ್ ನಂಗೆ ಇಷ್ಟ ಆಯಿತು, ಅದಕ್ಕೆ ಇದನ್ನು ಕೂಡ ನಾನು ಪರ್ಚೇಸ್ ಮಾಡಿದೆ. ಸೊ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದುಬಿಟ್ಟು ಟೈಲರಿಂಗ್ ಮೆಟೀರಿಯಲ್ ಪರ್ಚೇಸ್. ನನಗೆ ತುಂಬ ಜನ ಕೇಳ್ತೀರಾ ಎಲ್ಲಿಂದ ಟೈಲರಿಂಗ್ ಮೆಟೀರಿಯಲ್ ಎಲ್ಲ ತಗೊಂಡು ಬರ್ತೀರಾ ಅಂತ. ಸೊ ಈಗ ನಾನು ಹೇಳ್ತೀನಿ ನೋಡಿ. ಇದು ಹಂಪನಕಟ್ಟದಿಂದ ಬರುವಾಗ ನಿಮಗೆ ನೆಕ್ಸ್ಟ್ ಸಿಗೋದು ಅಕ್ಬರ್ ಕಾಂಪ್ಲೆಕ್ಸ್ ಅಂತ. ಈ ಅಕ್ಬರ್ ಕಾಂಪ್ಲೆಕ್ಸಿನ 2nd ಫ್ಲೋರಲ್ಲಿ ಈ ಶಾಪ್ ಇರೋದು, ಅಂಬಿಕಾ ಡ್ರೆಸ್ಸಸ್ ಅಂತ. ಇಲ್ಲಿ ನಿಮಗೆ ಟೈಲರಿಂಗಿಗೆ ಎಂಬ್ರಾಯ್ಡ್ರಿ ಮಾಡಲಿಕ್ಕೆ ಲೈನಿಂಗ್, ಥ್ರೆಡ್ ಎಲ್ಲ A to Z ಲೇಸ್ ಕಲೆಕ್ಷನ್ ಆಗಿರ್ಬೋದು ಎಲ್ಲನೂ ಸಿಗುತ್ತೆ. ಸೊ ಈ ಶಾಪಿದು ವಿಡಿಯೋ ಹಾಗೇನೆ ತೆಗೆದಿದ್ದೇನೆ, ನೀವು ಇದನ್ನು ನೋಡ್ಬೋದು. ನಿಮ್ಗೆ ಏನಾದರೂ ಟೈಲರಿಂಗ್ ಮೆಟೀರಿಯಲ್ ಪರ್ಚೇಸ್ ಮಾಡಲಿಕ್ಕಿದ್ರೆ ಈ ಶಾಪನ್ನು ನೀವು ವಿಸಿಟ್ ಮಾಡ್ಬೋದು. ಓಕೆ ಓಕೆ ಪೇಪರ್ ಕ್ಯಾನ್ವಾಸ್ ಬ್ಲ್ಯಾಕ್ ವೈಟ್ ಎರಡು ಬಣ್ಣ ಕಾಲ. ಸ್ವಲ್ಪ ಶಾಪಿಂಗ್ ಎಲ್ಲ ಆಯಿತು. ಈಗ ಲಾಸ್ಟ್ ಫಾರಮ್ ಮಾಲಿಗೆ ಹೋಗ್ಲಿಕ್ಕೆ ಬಾಕಿ ಉಂಟು. ಈಗ ನಮಗೆ ಹಸಿವಾಗ್ತಾ ಉಂಟು, 1 ಗಂಟೆ ಆಗಲಿಕ್ಕೆ ಬಂತು. ಸೊ ಈಗ ಎಂತ ಮಾಯ ಲಂಚ್ ಒಮ್ಮೆಗೆ ಬಂದಿದ್ದೇವೆ, ಇದು ಹಂಪನಕಟ್ಟದಲ್ಲಿ. ಸೊ ಇಲ್ಲಿಗೆ ಬಂದಿದ್ದೇವೆ. ಹೇಗೆ ಊಟ ಮುಗಿಸಿ ಮತ್ತೆ ಮುಂದಿನ ಕೆಲಸ.
ಇವತ್ತು ಲಂಚಿಗಂತ ನಾವು ಬಂದಿರೋದು ಮಾಯಾ ಲಂಚ್ ಹೋಮ್ ಎಂಬ ರೆಸ್ಟೋರೆಂಟಿಗೆ. ಇದು ಇರೋದು ಎಲ್ಲಿಯಪ್ಪ ಅಂದರೆ ಪಾವನಿ ಸಿಲ್ಕ್ಸ್ ಉಂಟಲ್ಲ, ಅದರ ಅಪೋಸಿಟ್ ಸೆಕೆಂಡ್ ಫ್ಲೋರಲ್ಲಿ ಆಯಿತಾ. ಸೊ ನಾನು ಫಿಶ್ ಥಾಲಿ ಆರ್ಡರ್ ಮಾಡಿದ್ದೆ. ಇವರ ಸ್ಪೆಷಲ್ ಫಿಶ್ ಥಾಲಿನ ತಗೊಂಡು ಬಂದರು. ಆ್ಯಕ್ಚುಲಿ ಫಿಶ್ ಥಾಲಿಗೆ 60 ರುಪೀಸ್ ಆಯಿತಾ, ಇದಕ್ಕೆ 110 ರುಪೀಸ್ ಏನಾ. ಒಂದು ಮರ್ವಾಯಿ ಸುಕ್ಕ ಇದರಲ್ಲಿ ಒಂದು ಎಕ್ಸ್ಟ್ರಾ ಇತ್ತು. ಸೊ ಇವರದ್ದು ಸ್ಪೆಷಲ್ ಅಂತ ಇದು. ಸೊ ನೋ ಪ್ರಾಬ್ಲಮ್, ಫುಡ್ ವಾಸ್ ಗುಡ್ ಆಯಿತಾ, ನಂಗೆ ಇಷ್ಟ ಆಯಿತು. ಫಿಶ್ ಫ್ರೈ ಇಷ್ಟು ದೊಡ್ಡದು ಕೊಟ್ಟಿದ್ದಾರೆ, ನನಗೆ ಚಿಕ್ಕದು. ಮಸಾಲ ಫ್ರೈ ಓಕೆ, ಅಷ್ಟು ಟೇಸ್ಟ್ ಎಕ್ಸ್ಟ್ರಾರ್ಡಿನರಿ ಅಂತಿಲ್ಲ. ಕಬಾಬ್ ಇಸ್ ವೆರಿ ಗುಡ್. ರಿಮೈನಿಂಗ್ ಐಟಮ್ಸ್ ಮರುವ ಎಲ್ಲ ಒಳ್ಳೆಯದು. ಮಸಾಲ ಫ್ರೈಸ್ ಓಕೆ. ಊಟ ಎಲ್ಲ ಮುಗಿಸಿ ನೆಕ್ಸ್ಟ್ ಹೋದದ್ದು ಫಾರಮ್ ಮಾಲಿಗೆ. ಇಲ್ಲಿ ನನಗೆ ಸ್ವಲ್ಪ ಪರ್ಚೇಸಿಂಗ್ ಇತ್ತು. ಸೊ ಫಸ್ಟ್ ಝೂಡಿಯೋಗೆ ಹೋಗುವ, ಮತ್ತು ಅಲ್ಲಲ್ಲಿ ಸ್ವಲ್ಪ ಶಾಪಿಂಗ್ ಉಂಟು, ಅದನ್ನೆಲ್ಲ ಮುಗಿಸುವ ಅಂತ ಫಸ್ಟ್ ಝೂಡಿಯೋಗೆ ಹೋದ್ವಿ. ಝೂಡಿಯೋ ಬಗ್ಗೆ ಹೇಳಬೇಕಂತಿಲ್ಲಲ್ಲ, ಇಲ್ಲಿನ ಕಲೆಕ್ಷನ್ ಅಂತೂ ಸೂಪರ್ಬ್. ಅದರಲ್ಲೂ ಈ ಜುಲೈ 2025 ಕಲೆಕ್ಷನ್ ಅಂತೂ ಬೊಂಬಾಟಾಗಿದೆ. ತುಂಬ ವೆರೈಟಿ ಬಂದಿದೆ ಆಯಿತಾ. ಅದರಲ್ಲೂ ಈ ಡ್ರೆಸ್ಸಸ್ ಎಲ್ಲ ಏನು ಸಮಥಿಂಗ್ ನ್ಯೂ, ಪಿಂಟ್ರೆಸ್ಟಿ ವೈಬ್ಸ್ ಇದೆ ಈ ಸ್ಟೋರಲ್ಲಿ. ಅದು ಬಿಟ್ಟರೆ ಡೆನಿಮಲ್ಲಿ ಅಂತೂ ತುಂಬಾ ವೆರೈಟಿ ಉಂಟು. ಅದ್ರ ಜೊತೆಗೆ ನೀವು ಎತ್ನಿಕ್ ವೇರ್ ನೋಡೋದಾದರೆ ಕುರ್ತಾ ಟಾಪ್ಸ್ ಆಗಿರ್ಬೋದು. ಅದು ಬಿಟ್ಟರೆ ಕಾರ್ಡ್ ಸೆಟ್ ಅಂತೂ ಜಸ್ಟ್ ಬೊಂಬಾಟ ಆಯಿತಾ, ಬ್ಯೂಟಿಫುಲ್ ಆಗಿದೆ, ಟ್ರೆಂಡಿ ಆಗಿದೆ. ಒಂಥರ ಪಿಂಟ್ರೆಸ್ಟ್ ಆ್ಯಪ್ ಓಪನ್ ಮಾಡಿದರೆ ಹೆಂಗಿರುತ್ತೆ ನೋಡಿ ವೈಬ್, ಹಾಗೆ ಇದೆ ಸ್ಟೋರಲ್ಲಿ ವೈಬ್. ಸೊ ಇಲ್ಲಿ ಸ್ವಲ್ಪ ಶಾಪಿಂಗ್ ನಾನು ಮಾಡಿದೆ, ನೀವಿಲ್ಲಿ ನೋಡ್ಬೋದು. ಸ್ವಲ್ಪ ವೀಡಿಯೋಸನ್ನು ಕೂಡ ಮಾಡಿದ್ದೇನೆ, ನಿಮಗೇನಾದರೂ ಇಲ್ಲಿ ಹೋಗ್ಲಿಕ್ಕಿದ್ರೆ ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಅಂತ. ಝೂಡಿಯೋದಲ್ಲಿ ಅಂತೂ ಕಾರ್ಡ್ ಸೆಟ್ ಕಲೆಕ್ಷನ್ ಬೊಂಬಾಟ್ ಆಗಿದೆ ಆಯಿತಾ, ಸೂಪರ್ಬ್ ಇದೆ. ಸೊ ನೀವು ಕೂಡ ಹೋದರೆ ಟ್ರೈ ಮಾಡ್ಬೋದು, ಪರ್ಚೇಸ್ ಮಾಡ್ಬೋದು. ಅಲ್ಲಿಂದ ನಾವು ನೆಕ್ಸ್ಟ್ ಹೋದದ್ದು ಮ್ಯಾಕ್ಸ್ ಫ್ಯಾಷನ್ಗೆ. ಇಲ್ಲಿನ ಡೀಟೇಲ್ ವೀಡಿಯೋ ನಾನು ಆಲ್ರೆಡಿ ಹಾಕಿದ್ದೇನೆ, ಯಾಕೆಂದರೆ ಇಲ್ಲಿ ಸೇಲ್ ನಡೀತಾ ಇತ್ತು, ಅದಕ್ಕೆ ಆ ವಿಡಿಯೋನ ಸಪ್ರೇಟಾಗಿ ಮೊದಲೇ ಹಾಕಿದೆ. ಯಾಕೆಂದರೆ ಯಾರಿಗಾದರೂ ಹೋಗ್ಲಿಕ್ಕಿದ್ರೆ ಗೊತ್ತಾಗ್ತದಲ್ಲ ಅಂತ. ಸೊ ಈ ವಿಡಿಯೋದಲ್ಲಿ ಜಾಸ್ತಿ ಏನು ಹೇಳಲಿಕ್ಕೆ ಹೋಗಲಿಲ್ಲ. ಸೊ ನಾನು ಹೋಗುವಾಗ ಇಲ್ಲಿ ಮ್ಯಾಕ್ಸ್ ಮೇನಿಯಾ ಸೇಲ್ ನಡೀತಿತ್ತು, ಅಲ್ಲಿಂದ ಕೆಲವು ಕುರ್ತಾವನ್ನು ನಾನು ಪರ್ಚೇಸ್ ಮಾಡಿದ್ದೇನೆ. ಆ ವಿಡಿಯೋನ ಸಪ್ರೇಟ್ ಆಗಿದ್ದೇನೆ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ನೀವು ಅದನ್ನು ಚೆಕ್ ಮಾಡಲಿಲ್ಲ ಅಂದರೆ ಚೆಕ್ ಮಾಡ್ಬೋದು. $199 rupees. This is also $299. ಇದೆಲ್ಲ ಕುರ್ತಿಯನ್ನು ನೋಡ್ತಿದ್ದೀರಾ ನೋಡಿ, ಜನ ಬಂದು ನೋಡಿ ಅಲ್ಲಲ್ಲಿ ರಾಶ್ ಹಾಕಿದ್ದಾರೆ. ಇದೆಲ್ಲ ಕುರ್ತಿ $299 ಆಯಿತಾ, ಬ್ಯೂಟಿಫುಲ್ ಉಂಟು. ಆ್ಯಕ್ಚುಲ್ ಪ್ರೈಸ್ ಇದರದ್ದು, ಆ್ಯಕ್ಚುಲ್ ಪ್ರೈಸ್ ಎಷ್ಟು ನೋಡಿ, 600. ಇದೀಗ $299ಗೆ ಸಿಗ್ತಾ ಉಂಟು. ಎಲ್ಲ ಶಾಪಿಂಗ್ ಮುಗಿಸಿ ಹಾಗೆ ಮಾಲನ್ನು ಸ್ವಲ್ಪ ಸುತ್ತಾಡಿ ಬಂದ್ವಿ. ಅದಾಗೆ ಸ್ವಲ್ಪ ಐಸ್ ಕ್ರೀಮ್ ಅದು ಇದು ಅಂತ ತಿನ್ನೋದಿದ್ದೇ ಇರುತ್ತಲ್ವ, ಅದೆಲ್ಲ ಆಗಿ ನೋಡಿ ಹೇಗೆ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಂತ. ಅದೆಲ್ಲ ಆಗಿ ಹೊರಗೆ ಬರಬೇಕಿದ್ರೆ ನೋಡಿ ನಮಗೆ ಯಾರು ಸಿಕ್ಕಿದ್ರಂತ, ಮ್ಯಾಂಗ್ಳೂರಿದ್ದು ವೈರಲ್ ಕ್ಯಾಟ್ ಮಿಂಚು ಮತ್ತು ಅವರ 2 ಮರಿಗಳಿದ್ವು ಆಯಿತಾ, ತುಂಬ ಕ್ಯೂಟ್ ಆಗಿತ್ತು. ಆ್ಯಂಡ್ ಈ ಮಿಂಚು ಬೆಕ್ಕಿನ ಬಗ್ಗೆ ಹೇಳೋದಾದರೆ ತುಂಬಾ ಫ್ರೆಂಡ್ಲಿ ಆಯಿತಾ. ನೀವು ಇನ್ಸ್ಟಾಗ್ರಾಮಲ್ಲಿ ಈ ಮಿಂಚು ಬೆಕ್ಕಿನ ಬಗ್ಗೆ ವಿಡಿಯೋಗಳನ್ನು ನೋಡಿರ್ತೀರಾ, ಕೇಳಿರ್ತೀರಾ. ಸೊ ಫಾರಮ್ ಮಾಲಿಗೆ ಬಂದರೆ ನೀವು ಕೂಡ ಈ ಬೆಕ್ಕನ್ನು ವಿಸಿಟ್ ಮಾಡ್ಬೋದು. ತುಂಬ ಜನ ಈ ಬೆಕ್ಕಿನ ಜೊತೆ ಫೋಟೋ, ವೀಡಿಯೋಸ್, ಸೆಲ್ಫೀಸನ್ನೆಲ್ಲ ತೆಗಿತಾ ಇದ್ದರು.
ಸೊ ಅದಾಗಿ ನೋಡಿ ನಾವಿಲ್ಲಿ ಐಸ್ ಕ್ರೀಮ್ ತಿಂತ ಇದ್ದೇವೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನೀವು ಈ ಮಂಗಳೂರಿನ ಫಾರಮ್ ಮಾಲಲ್ಲಿ ಏನಾದರೂ ಪರ್ಚೇಸ್ ಮಾಡಿದರೆ ಆ ಬಿಲ್ಲನ್ನು ಇವರ ಮೊಬೈಲ್ ಆ್ಯಪಲ್ಲಿ ನೀವು ಅಪ್ಲೋಡ್ ಮಾಡಬೇಕು. ನೀವು ಅಪ್ಲೋಡ್ ಮಾಡುವಾಗ ನಿಮಗೆ ಪಾಯಿಂಟ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ. ಆ ಪಾಯಿಂಟ್ಸ್ ಟೋಟಲ್ ಅಮೌಂಟ್ 10,000, 20,000, 50,000, 1 lakh ಹೀಗೆ ಆಗಿದರೆ ಇವರು ಸರ್ಟೈನ್ ಪ್ರೈಸ್ ನಿಮಗೆ ಕೊಡ್ತಾರೆ ಆಯಿತಾ. ಸೊ ನಂದು ಪಾಯಿಂಟ್ಸ್ ಕೂಡ 20,000 ಆಗಿತ್ತು. ನನಗೆ ಹಾಗೆ ಫಾರಮ್ ಮಾಲಿಂದ ಗಿಫ್ಟ್ ಸಿಕ್ಕಿತು. ಸೊ ನೀವು ಆಬ್ವಿಯಸ್ಲಿ ಫಾರಮ್ ಮಾಲಿಗೆ ಹೋಗ್ತೀರಾ ಪರ್ಚೇಸ್ ಮಾಡಲಿಕ್ಕೆ, ಹ್ಯಾಪಿನೆಸ್ ಸೆಂಟರನ್ನು ವಿಸಿಟ್ ಮಾಡೋದನ್ನು ಮರಿಬೇಡಿ. ಸೊ ಬ್ಯಾಕ್ ಹೋಮ್ ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ಬೇಗ ಹೇಳ್ತೇನೆ. ನಾನು ಇವತ್ತು ಮ್ಯಾಕ್ಸಿಗೆ ಹೋಗಿ ಅದರ ವಿಡಿಯೋನ ಸಪ್ರೇಟ್ ಹಾಕಿದ್ದೀನಿ, ನೀವು ಅದನ್ನು ಕೂಡ ಚೆಕ್ಔಟ್ ಮಾಡ್ಬೋದು. ಸ್ಟ್ರೀಟ್ ಶಾಪಿಂಗ್, ಹಂಪನಕಟ್ಟ ಸ್ಟ್ರೀಟ್ ಶಾಪಿಂಗ್ 2 ಟಾಪ್ ತಗೊಂಡಿದ್ದೇವೆ, ಕುರ್ತಾ ಟಾಪ್ಸ್. ಒನ್ ಈಸ್ ಪ್ಯೂರ್ ವೈಟ್, ಇಂಡಿಪೆಂಡೆನ್ಸ್ ಡೇ ಎಲ್ಲ ಬೇಕಾಗ್ತದೆ, ಸೊ ಅದಕ್ಕೋಸ್ಕರ ನೋಡಿ ವೈಟ್ ಕುರ್ತಿ. ಇದಕ್ಕೆ ಎಷ್ಟು 200 rupees. ಅದರ ಜೊತೆಗೆ ಒಂದು ಶಾರ್ಟ್ ಕುರ್ತಿ, ಇದು ಶಾರ್ಟ್ ಕುರ್ತಿ ಒಂಥರ ಡಿಫ್ರೆಂಟ್ ಶೇಡ್ ಆಫ್ ಗ್ರೀನ್. ಸೊ ಶಾರ್ಟ್ ಕುರ್ತಿ ಇದಕ್ಕೆ ನಾವು ಪೇ ಮಾಡಿದ್ದು 200. ಸೊ 400ಗೆ ಈ 2 ಕುರ್ತಿನ ಪರ್ಚೇಸ್ ಮಾಡಿದ್ವಿ. ಆದ ನಂತರ ಜೂಡಿಯೋಗೆ ಹೋಗಿ ಒಂದು ಟೀ-ಶರ್ಟ್, ಸಿಂಪಲ್ ಟೀ-ಶರ್ಟ್ ಆ್ಯಂಡ್ ಒನ್ ಡೆನಿಮ್. ಜೂಡಿಯೋದಲ್ಲಿ ಯಾವುದೇ ಆಫರ್ ಇರಲಿಲ್ಲ ಮೇಲೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನೀವೇನಾದರೂ ಫಾರಮ್ ಮಾಲಲ್ಲಿ ಏನಾದರೂ ಪರ್ಚೇಸ್ ಮಾಡೋದಾದರೆ ನಿಮ್ಮಲ್ಲಿ ಬಿಲ್ಸ್ ಇರುತ್ತಲ್ಲ, ಬಿಲ್ಲನಲ್ಲಿ ಒಂದು ಕೌಂಟರ್ ಇದೆ ಆಯಿತಾ. ನಾನು ಐ ಥಿಂಕ್ ವಿಡಿಯೋ ಕ್ಲಿಪ್ ತೆಗೆದಿದ್ದೀನಿ, ಸಿಕ್ಕಿದ್ರೆ ಅಟ್ಯಾಚ್ ಮಾಡ್ತೀನಿ. ಅಲ್ಲಿ ನೀವು ಆ ಬಿಲ್ಲನ್ನು ತೋರಿಸಿದರೆ ನಿಮಗೆ ಪಾಯಿಂಟ್ಸ್ ಆ್ಯಡ್ ಆಗ್ತಾ ಹೋಗ್ತದೆ. ಪಾಯಿಂಟ್ಸ್ ಆ್ಯಡ್ ಆಗಿ ನಿಮ್ಗೆ ಸರ್ಟೈನ್ ಪಾಯಿಂಟ್ಸ್ ರೀಚ್ ಆಗುವ. ಫಾರ್ ಎಕ್ಸಾಂಪಲ್ ನಿಮಗೆ 10,000 ಪಾಯಿಂಟ್ಸ್ ಆಯ್ತಂದರೆ ನಿಮ್ಗೊಂದು ಗಿಫ್ಟ್ ಕೊಡ್ತಾರೆ, 20,000ಗೆ ಒಂದು ಗಿಫ್ಟ್ ಕೊಡ್ತಾರೆ, ಮತ್ತು ಐ ಡೋಂಟ್ ನೋ ನೆಕ್ಸ್ಟ್ 50,000 ಇರಬೇಕೇನಾ. ನಮ್ಮದು ಸರ್ಟೈನ್ ಪಾಯಿಂಟ್ಸ್ ಆಯಿತು. ಇವತ್ತು ಹೋಗಿ ನಾನು ಕ್ಲೇಮ್ ಮಾಡಿದೆ ಆ್ಯಂಡ್ ನನಗೆ ಗಿಫ್ಟ್ ಸಿಕ್ತು. ಇಟ್ಸ್ ವೆರಿ ಹೆವಿ ಆಯಿತಾ. ಓ ನೈಸ್. ಇದರಲ್ಲಿ 11 ಪೀಸ್ ಇದೆ. ಅದರಲ್ಲಿ ಐ ಥಿಂಕ್ ಬೌಲ್ಸ್ ಇದೆ, 8 ಬೌಲ್ಸ್ ಇದೆ ನೋಡಿ, 8 ಬೌಲ್ಸ್. ಆ್ಯಂಡ್ ಇದು ದೊಡ್ಡ ಬೌಲ್, ಅದರ ಡಕ್ಕನ್ ಕೊಟ್ಟಿದ್ದಾರೆ. ಆ್ಯಂಡ್ 1 ಸ್ಪೂನ್. ಓಕೆ, 5 ಗ್ಲಾಸ್ ಅಲ್ಲ, ಇದೆಲ್ಲ ಗ್ಲಾಸ್ ಇದೆ. ನೈಸ್, ವೆರಿ ನೈಸ್. ಕೂಡ ಆಬ್ವಿಯಸ್ಲಿ ಫಾರಮ್ ಮಾಲಲ್ಲಿ ಪರ್ಚೇಸ್ ಮಾಡ್ತೀರಾ, ಪರ್ಚೇಸ್ ಮಾಡಿದ್ರೆ ಬಿಲ್ಲನ್ನೆಲ್ಲ ಇಟ್ಬೇಡಿ ಆಯಿತಾ. ಫಾರಮ್ ಮಾಲಲ್ಲಿ ಎನಿ ಶಾಪ್, ಯಾವುದೇ ಶಾಪಲ್ಲಿ ಪರ್ಚೇಸ್ ಮಾಡಿದರೆ ಬಿಲ್ಲನ್ನು ನೀವು ಅಲ್ಲಿ ಹೋಗಿ ತೋರಿಸಿದರೆ ನಿಮಗೆ ಪಾಯಿಂಟ್ಸ್ ಆ್ಯಡ್ ಆಗುತ್ತೆ. ಪಾಯಿಂಟ್ಸ್ ಸರ್ಟೈನ್ ಲೆವೆಲ್ ರೀಚ್ ಆಗುವಾಗ ಯು ಕ್ಯಾನ್ ವಿನ್ ಆಲ್ ದಿಸ್ ಥಿಂಗ್ಸ್. ಓಕೆ, ಸೊ ಹೋಪ್ ನಿಮಗೆ ಇದು ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳ ಜೊತೆಗೆ. ಅಲ್ಲಿ ನನಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೇಫ್ ಆಗಿರಿ. ಬಾಯ್ ಬಾಯ್.